ಸ್ನೇಹಿತರೆ, ಈ ಮಳೆ ನೀರಿಗೆ ಒಂದು ಅದ್ಭುತ ಶಕ್ತಿ ಇದೆ. ಏನಂತ ಹೇಳಿದರೆ, ನಾವು ಬೋರ್ವೆಲ್ನಿಂದ ತೋಟಕ್ಕೆ ಎಷ್ಟೇ ನೀರು ಹಾಕಲಿ ಅಡಿಕೆ ಗಿಡಗಳು ಕಂಗಲಾಗಿ ಇರ್ತದೆ, ಕೆಂಪಾಗಿಕೊಂಡು ಏನಾದರೂ ಒಂದು ರೀತಿಯಲ್ಲಿ ಕಂಗಲಾಗಿ ಇರ್ತದೆ. ಆದರೆ ಒಂದೇ ಒಂದು ಮಳೆಗೆ ಎಷ್ಟು ಅದ್ಭುತವಾಗಿ ಬದಲಾವಣೆ ಹೊಂದ್ತದೆ ಅಂತ ಹೇಳಿದರೆ, ಹಚ್ಚ ಹಸಿರಾಗಿ ಕೇವಲ ಒಂದು ವಾರದೊಳಗೆ ಕಂಗೊಳಿಸ್ತದೆ. ಹಾಗಾದರೆ ಈ ಮಳೆ ನೀರಿನಲ್ಲಿ ಅಂತಹ ಶಕ್ತಿಗೆ ಕಾರಣವೇನು? ಈ ಮಳೆ ನೀರಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವ ಬನ್ನಿ. ಸ್ನೇಹಿತರೆ, ನಮ್ಮ ವಾತಾವರಣದಲ್ಲಿ ಗಿಡಗಳಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಇದೆ. ಈ ಪೋಷಕಾಂಶಗಳು ಮಳೆ ಬರುವಾಗ ಅದರೊಂದಿಗೆ ಬೆರೆತು ಅದರೊಂದಿಗೆ ಕರಗಿ ಅದು ಭೂಮಿಗೆ ಬಿದ್ದಾಗ ಅದು ಮಣ್ಣಿನೊಂದಿಗೆ ಸೇರಿ ಗಿಡಗಳಿಗೆ ಒಂದು ಟಾನಿಕ್ ಕೊಟ್ಟಾಗೆ ಆಗ್ತದೆ. ಸ್ನೇಹಿತರೆ, ನನ್ನ ಅಡಿಕೆ ತೋಟವನ್ನು ನಾನು ಸಹಜ ಕೃಷಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇನೆ. ಈ ಸಹಜ ಕೃಷಿ ಪದ್ಧತಿ ಅಂತ ಏನಂತ ತಿಳ್ಕೊಳ್ಳುವ ಬನ್ನಿ. ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ, ನಾವು ನಮ್ಮ ತೋಟಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರವಾಗಲಿ ಅಥವಾ ಹಣ ಕೊಟ್ಟು ತರುವಂತಹ ಈ ಸಾವಯವ ವಸ್ತುಗಳಾದಂಥ ಗೊಬ್ಬರವಾದಂತಹ ಕೋಳಿ ಹಿಕ್ಕೆ, ಆಡಿನ ಹಿಕ್ಕೆ, ಕಡಲೆ ಹಿಂಡಿ ಇರ್ಬೋದು, ಇಂತಹದ್ದು ಯಾವುದೇ ಸಾವಯವ ಗೊಬ್ಬರವನ್ನು ಹಾಕದೆ ಸಹಜವಾಗಿ ಭೂಮಿಯಲ್ಲಿ ಸಿಗುವಂತಹ ಕಳೆಗಳನ್ನೇ ಬೆಳೆಸಿ ತೋಟ ಮಾಡುವ ಒಂದು ವಿಧಾನ. ಇನ್ನು ರಾಸಾಯನಿಕ ಕೃಷಿ ಪದ್ಧತಿ ಅಂತ ಹೇಳಿದರೆ, ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದಂತಹ ಗೊಬ್ಬರ. ಇದರಲ್ಲಿ ಕೂಡ ಇರುವುದು ಸಾರಜನಕ, ರಂಜಕ, ಪೊಟ್ಯಾಷ್. ಇದು ಎಲ್ಲ ಗಿಡಗಳಿಗೆ ಬೇಕಾಗುವಂತಹ ಮೂಲ ಗೊಬ್ಬರ. ಇದು ಪ್ರತಿಯೊಂದು ಗಿಡಕ್ಕೆ ಬೇಕೇ ಬೇಕು. ಈ ಸಹಜ ಕೃಷಿ ಪದ್ಧತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ, ನಾವು ಗಿಡ ನೆಟ್ಟ ಮೇಲೆ ಅದಕ್ಕೆ ಯಾವುದೇ ಗೊಬ್ಬರವನ್ನು ಹಾಕುವುದಿಲ್ಲ. ಈ ಸಂದರ್ಭದಲ್ಲಿ ಆ ಗಿಡ ತನ್ನ ಆಹಾರವನ್ನು ತಾನೇ ತಯಾರಿಸಲಿಕ್ಕೆ ಪ್ರಯತ್ನಿಸ್ತದೆ. ಈ ಗೊಬ್ಬರವೆಲ್ಲ ಸಾರಜನಕ, ರಂಜಕ, ಪೊಟ್ಯಾಷ್ ಎಲ್ಲ ವಾತಾವರಣದಲ್ಲಿ ಬೇಕಾದಷ್ಟು ಇರ್ತದೆ. ಹೀಗೆ ವಾತಾವರಣದಲ್ಲಿರುವಂತಹ ಗೊಬ್ಬರವನ್ನು ನಮ್ಮ ಅಡಿಕೆ ಗಿಡಗಳು ಹೀರಿಕೊಂಡು ಅದಕ್ಕೆ ಬೇಕಾದಷ್ಟನ್ನು ಬಳಸಿಕೊಂಡು ಹೆಚ್ಚುವರಿ ಗೊಬ್ಬರವನ್ನು ಭೂಮಿಗೆ ಕೊಡ್ತದೆ. ಹಾಗಾಗಿ ಸಹಜ ಕೃಷಿ ಪದ್ಧತಿಯಲ್ಲಿ ನಮ್ಮ ತೋಟದ ಭೂಮಿ ಯಾವತ್ತೂ ಫಲವತ್ತತೆಯನ್ನು ಹೊಂದಿಕೊಂಡಿರ್ತದೆ. ಈ ಕಾಡಲ್ಲಿ ನಡೆಯುವಂಥ ಪ್ರಕ್ರಿಯೆ ಕೂಡ ಇದೇ ಸ್ನೇಹಿತರೆ. ಕಾಡಲ್ಲಿ ಯಾವತ್ತೂ ಭೂಮಿ ಬರಡಾಗಿರುವುದಿಲ್ಲ, ಅದು ಫಲವತ್ತತೆಯನ್ನೇ ಹೊಂದಿಕೊಂಡಿರ್ತದೆ. ಯಾಕಂತ ಹೇಳಿದರೆ ಅದಕ್ಕೆ ಯಾರೂ ಹೆಚ್ಚುವರಿ ಗೊಬ್ಬರವನ್ನು ಪೂರೈಸುವುದಿಲ್ಲ. ಹಾಗಾಗಿ ಅದರ ಆಹಾರವನ್ನು ಅದೇ ಗಿಡಗಳು ತಯಾರಿಸಿಕೊಂಡು ವಾತಾವರಣದಿಂದ ಗೊಬ್ಬರವನ್ನು ಹೀರಿಕೊಂಡು ಹೆಚ್ಚುವರಿಯನ್ನು ಭೂಮಿಗೆ ಕೊಟ್ಟಾಗ ಭೂಮಿ ಯಾವತ್ತೂ ಫಲವತ್ತಾಗಿ ಇರ್ತದೆ. ಸ್ನೇಹಿತರೆ, ಇನ್ನು ರಾಸಾಯನಿಕ ಕೃಷಿ ಪದ್ಧತಿ ಅಥವಾ ಸಾವಯವ ಕೃಷಿ ಪದ್ಧತಿ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಅಡಿಕೆ ಗಿಡ ನೆಟ್ಟ ಕೂಡಲೇ ಅಡಿಕೆ ಗಿಡಕ್ಕೆ ಗೊಬ್ಬರ ಕೊಡ್ತೇವೆ. ಹೀಗಾದಾಗ ಅಡಿಕೆ ಗಿಡಕ್ಕೆ ಗೊತ್ತಾಗ್ತದೆ, ಇನ್ನು ನನಗೆ ಆಹಾರ ತಯಾರಿಸುವ ಕೆಲಸ ಇಲ್ಲ, ನನಗೆ ಕೂತಲ್ಲಿಗೆ ಗೊಬ್ಬರ ಬರ್ತದೆ, ಅದನ್ನು ಹೀರಿಕೊಂಡು ಬೆಳವಣಿಗೆ ಆದರೆ ಆಯಿತು ಅಂತ. ಇಲ್ಲಿ ಸಮಸ್ಯೆಯನ್ನು ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ, ನಾವು ವರ್ಷಕ್ಕೆ ಇಷ್ಟೇ ಗೊಬ್ಬರ ಅಂತ ಕೊಡ್ತೇವೆ. ಒಂದು ಅರ್ಧ kg ರಾಸಾಯನಿಕ ಗೊಬ್ಬರ, ಒಂದು ಬುಟ್ಟಿ ಸಾವಯವ ಗೊಬ್ಬರ, ಹೀಗೆ ಹಾಕ್ತಾ ಇರ್ತೇವೆ. ಪ್ರತಿ ವರ್ಷವೂ ಒಂದೇ ರೀತಿ ಕೊಡ್ತಾ ಇರ್ತೇವೆ. ಆದರೆ ಅಡಿಕೆ ಗಿಡ ಮಾತ್ರ ಅದರ ಬೆಳವಣಿಗೆಗೆ ಅನುಗುಣವಾಗಿ ಅದಕ್ಕೆ ಹೆಚ್ಚು ಹೆಚ್ಚು ಗೊಬ್ಬರ ಬೇಕಾಗಿರ್ತದೆ. ನಾವು ಕೊಡ್ತೇವೆ ಇಲ್ಲ. ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅಡಿಕೆ ಗಿಡದ ಬೇರುಗಳು ಭೂಮಿಯಲ್ಲಿರುವ ಹೆಚ್ಚುವರಿ ಗೊಬ್ಬರವನ್ನು ಹೀರಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತದೆ. ಇದು ವರ್ಷ ಹೋದಂತೆಲ್ಲ ಭೂಮಿಯಲ್ಲಿರುವ ಫಲವತ್ತತೆ ಕಡಿಮೆಯಾಗಿ ಭೂಮಿ ಬರಡಾಗ್ತದೆ. ಹಾಗಾಗಿ ಸ್ನೇಹಿತರೆ, ರಾಸಾಯನಿಕ ವಿಧಾನದಲ್ಲಿ ಅಥವಾ ಸಾವಯವ ವಿಧಾನದಲ್ಲಿ ಕೃಷಿ ಮಾಡಿದರೆ ಭೂಮಿ ನಿರಂತರವಾಗಿ ಫಲವತ್ತತೆಯನ್ನು ಕಳೆದುಕೊಂಡು ಬರಡಾಗಿರ್ತದೆ. ನಾವು ರಾಸಾಯನಿಕ ವಿಧಾನ ಇರಲಿ ಅಥವಾ ಸಾವಯವ ವಿಧಾನವಿರಲಿ, ಯಾವುದೇ ರೀತಿ ಇದ್ದರೂ ಕೂಡ ನಾವು ಮಣ್ಣು ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ, ಮಣ್ಣು ಪರೀಕ್ಷೆ ಮಾಡಿದರೆ ನಮ್ಮ ಭೂಮಿಯಲ್ಲಿರುವಂತಹ ಗೊಬ್ಬರದ ಪ್ರಮಾಣ ನಮಗೆ ನಿರ್ದಿಷ್ಟವಾಗಿ ಇಷ್ಟೇ ಇದೆ ಅಂತ ಗೊತ್ತಾಗ್ತದೆ. ಸಾರಜನಕದ ಪ್ರಮಾಣ ಹಾಗೂ ರಂಜಕದ ಪ್ರಮಾಣ ಹಾಗೂ ಪೊಟ್ಯಾಷ್ನ ಪ್ರಮಾಣ ಇಷ್ಟೇ ಇದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿದರೆ ನಮಗೆ ಅವರು ಹೇಳ್ತಾರೆ, ನಿಮ್ಮ ಮಣ್ಣಿನಲ್ಲಿ ಪೊಟ್ಯಾಷ್ನ ಅಂಶ ಇಷ್ಟು ಕಮ್ಮಿ ಇರುವುದರಿಂದ ಇಷ್ಟು ಪೊಟ್ಯಾಷ್ ನೀವು ಹಾಕಿ, ಸಾರಜನಕ ಇಷ್ಟು ಕಮ್ಮಿ ಇದೆ, ಹಾಗಾಗಿ ಸಾರಜನಕ ಈ ವರ್ಷ ಇಷ್ಟು ಹಾಕಿ ಅಂತ. ಹಾಗಾಗಿ ನಮ್ಮ ಪ್ರತಿ ವರ್ಷ ಮಾಡಿಸಿದರೆ ನಮಗೆ ಗೊಬ್ಬರದ ಏರುಪೇರು ಆಗುವಂತಹ ಪ್ರಮಾಣವನ್ನು ನಾವು ಅದಕ್ಕೆ ತಕ್ಕಂತೆ ಪೂರೈಸಿದರೆ ಗಿಡದ ಬೆಳವಣಿಗೆಗೆ ಬೇಕಾಗುವಷ್ಟು ಗೊಬ್ಬರವನ್ನು ಕೊಟ್ಟಂತಾಗ್ತದೆ. ನಮಗೆ ಇಳುವರಿ ಕೂಡ ಅತಿ ಹೆಚ್ಚಾಗಿ ಬರ್ತದೆ. ಇನ್ನು ಹೆಚ್ಚಿನ ಎಲ್ಲ ರೈತರಿಗೂ ಲಘು ಪೋಷಕಾಂಶ ಅಂತ ಒಂದು ಇದೆ ಅಂತ ಗೊತ್ತೇ ಇಲ್ಲ ಸ್ನೇಹಿತರೆ. ಹೀಗೆ ಹೆಚ್ಚಿನ ಅಡಿಕೆ ತೋಟದಲ್ಲಿ ಈ ಕುಂಟಿ ಸಿರಿ ಅಂತ ಒಂದು ಬರ್ತದೆ, ಸುಳಿ ಗಿಡ್ಡವಾಗಿ ಬರುವುದು. ಇನ್ನು ಕೆಲವು ಅಡಿಕೆ ತೋಟದಲ್ಲಿ ಕಾಣಬಹುದು, ಗಂಟುಗಳೆಲ್ಲ ಓರೆಯಾಗಿ ಹೋಗ್ತಾ ಇರ್ತದೆ. ಯಾವುದೇ ರೋಗ ಅಲ್ಲ, ಇದು ಪೋಷಕಾಂಶದ ಕೊರತೆಯಿಂದ ಬರುವಂತಹ ಒಂದು ಪರಿಸ್ಥಿತಿ. ಇದನ್ನು ಕೂಡ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ನಮಗೆ ಯಾವ ಲಘು ಪೋಷಕಾಂಶ ಎಲ್ಲ ಕಮ್ಮಿ ಇದೆ ಅಂತ ನಮಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಮಣ್ಣು ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಣ್ಣು ಪರೀಕ್ಷಕರಲ್ಲಿ ಸ್ವಲ್ಪ ಕೇಳಿ ತಿಳಿಯೋಣ.
ನಮಸ್ತೆ ಎಲ್ಲರಿಗೂ. ಓಕೆ. ನಮ್ಮದು ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಣ್ಣು ಪರೀಕ್ಷಾ ಕೇಂದ್ರ ಆಲಂಕಾರು ಪ್ರಧಾನ ಕಚೇರಿಯಲ್ಲಿದೆ. ಅದರಲ್ಲಿ ನಾವಿಲ್ಲಿ 2019ರಿಂದ ಮಣ್ಣು ಪರೀಕ್ಷೆಯ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ. ಅದರ ನಂತರ ಸ್ಥಳೀಯ ರೈತರಿಗೆ ಮತ್ತು ಎಲ್ಲ ಭಾಗದ ರೈತರಿಗೆ ನಾವು ಮಣ್ಣು ಪರೀಕ್ಷೆ ಮಾಡಿ ಅವರಿಗೆ ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ಅದರ ಪ್ರಕಾರ ಹೇಗೆ ನಾವು ರಸಗೊಬ್ಬರವನ್ನು ಹಾಕಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತೇವೆ. ಅದರಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ರಸಗೊಬ್ಬರದ ಅಂಶ ಇದೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಮತ್ತೆ ಹಾಕಬೇಕಾಗುತ್ತೆ, ಅದರೆಲ್ಲ ಮಾಹಿತಿಯನ್ನು ಕೊಡ್ತೇವೆ. ಮಣ್ಣು ಪರೀಕ್ಷೆ ಮಾಡುವ ಉದ್ದೇಶ ಇದೆ, ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರದ ಅಂಶಗಳು ಇವೆ, ಅದರ ಫಲವತ್ತತೆ ಹೇಗಿದೆ ಅದನ್ನು ನೋಡಿಕೊಳ್ಬೇಕಾಗುತ್ತೆ. ಅದರ ಪ್ರಕಾರವೇ ನಾವು ಮಣ್ಣು ಪರೀಕ್ಷೆಯ ಪ್ರಕಾರವೇ ಹಾಕೋದ್ರಿಂದ ಮಣ್ಣಿಗೆ ಹೆಚ್ಚುವರಿಯಾಗಿ ಹಾಕುವಂಥ ಪೋಷಕಾಂಶಗಳನ್ನು ವ್ಯರ್ಥವಾಗಿ ಹೋಗುವಂಥದ್ದನ್ನು ನಾವು ತಡಿಬೋದು ಮತ್ತು ಮಣ್ಣಿಗೆ ಹಾನಿಕಾರಕವಾಗಿ ಇರುವುದನ್ನು ಕೂಡ ತಡಿಬೋದು. ಹೆಚ್ಚು ಹಾಕೋದ್ರಿಂದ ಮಣ್ಣಿಗೆ ಹಾನಿಕಾರಕ ಕೂಡ ಆಗುತ್ತೆ, ಅದನ್ನೆಲ್ಲವನ್ನು ತಡಿಬೋದು. ಆದ ಕಾರಣ ಮಣ್ಣು ಪರೀಕ್ಷೆಯನ್ನು ಮಾಡುವುದರಿಂದ ತುಂಬ ಲಾಭ ಇದೆ. ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ಕಂಡುಕೊಳ್ಳದಿದ್ದರೆ ಅದರಿಂದ ಕೃಷಿಯ ಬೆಳವಣಿಗೆ ಆಗಿರೋದು ಫಲವತ್ತತೆ ಮೇಲೆ ತುಂಬ ಪರಿಣಾಮ ಬೀಳುತ್ತದೆ. ಆದ ಕಾರಣ ಎಲ್ಲವನ್ನೂ ನಾವು ಸಮತೋಲನವಾಗಿ ಹಾಕಲೇಬೇಕಾಗ್ತದೆ. ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗ್ತದೆ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೆ ಮಣ್ಣಿನ ಗುಣಧರ್ಮ ಹೇಗೆ ಅಂತ ಗೊತ್ತಾಗುವಂಥದ್ದು, ಮಣ್ಣು ಕ್ಷಾರೀಯವಾಗಿದೆಯಾ ಆಮ್ಲೀಯವಾಗಿದೆಯಾ ಅಂತ ನೋಡಿಕೊಳ್ಳೋದು ಮುಖ್ಯವಾಗಿರುವಂಥದ್ದು. ಆಮ್ಲೀಯ ಮಣ್ಣಿಗೆ ನಾವು ಕುಮಾಯಿ ಇಲ್ಲ ಡೋಲೋಮೈಟ್ ಯಾವುದನ್ನು ಹಾಕಿ ಅದನ್ನು ಸಮಸ್ಥಿತಿಗೆ ತಂದು ಆಮೇಲೆ ರಸಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿರುವ ರಸಗೊಬ್ಬರವನ್ನು ಗಿಡಗಳಿಗೆ ಎಳೆದುಕೊಳ್ಳುವಂಥ ಶಕ್ತಿ ಉತ್ತಮವಾಗಿರ್ತದೆ. ಆದ ಕಾರಣ ನಾವು ಕ್ಷಾರೀಯ ಮಣ್ಣಿಗೆ ಯಾವುದು ಬೇಕಾಗಿ ಜಿಪ್ಸಮ್ ಹಾಕ್ಬೋದು. ಆದರೆ ನಮ್ಮಲ್ಲಿ ಕರಾವಳಿಯ ಭಾಗದಲ್ಲಿ ಹೆಚ್ಚಾಗಿರುವಂಥದ್ದು ಆಮ್ಲೀಯ ಮಣ್ಣು. ಆಮ್ಲೀಯ ಮಣ್ಣಿಗೆ ನಾವು ಮೊದಲು ಅದು ಸುಣ್ಣದಂಶ ಇಲ್ಲದ್ರೆ ಡೋಲೋಮೈಟು ಕುಮಾಯಿ ಯಾವುದನ್ನು ಹಾಕಿ ಸಮಸ್ಥಿತಿಗೆ ತರಿಸಿ ಆಮೇಲೆ 1 ತಿಂಗಳು ಬಿಟ್ಟು ರಸಗೊಬ್ಬರ ಹಾಕೋದ್ರಿಂದ ಅದರ ಹಿಡಿದುಕೊಳ್ಳಲಿಕ್ಕೆ ಸ್ವಲ್ಪ ಜಾಸ್ತಿ ಇರ್ತದೆ. ಮಣ್ಣು ಪರೀಕ್ಷೆಗೆ ನಮಗೆ ಇಲ್ಲಿ 300 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೇವೆ, ಕನಿಷ್ಠ ಚಾರ್ಜ್. ಹೆಚ್ಚಿನ ಕಡೆ ಜಾಸ್ತಿ ಇರ್ತದೆ, ನಮ್ಮಲ್ಲಿ ಕನಿಷ್ಠ ಚಾರ್ಜ್ ಮಾಡ್ತಾಯಿದ್ದೇವೆ. ರೈತರಿಗೆ ಯಾವುದೇ ರೀತಿಯ ಕಷ್ಟ ಆಗ್ಬಾರ್ದು ಅಂತೇಳಿ 300 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೇವೆ. ಈಗ ಕೃಷಿಕರು ಅವರ ಭೂಮಿಯ ತೋಟದಲ್ಲಿ ಅದನ್ನು ಬೇರೆ ಬೇರೆ ಪಾರ್ಟ್ ಮಾಡಿಕೊಳ್ಬೇಕಾಗ್ತದೆ. ಗುಡ್ಡದಲ್ಲಿ ಬೇರೆ ತೋಟ ಇದ್ದರೆ ಗದ್ದೆಯಲ್ಲಿ ಬೇರೆ ತೋಟವನ್ನು ಬೇರೆ ಬೇರೆ ಪಾರ್ಟ್ ಮಾಡಿಕೊಳ್ಬೇಕು. ಆ ಪಾರ್ಟ್ ಮಾಡಿಕೊಂಡ ನಂತರ ಅದರ ಒಂದೊಂದು ತೋಟದಲ್ಲಿ ಕಡಿಮೆಯಲ್ಲಿ 5 ಕಡೆಯಲ್ಲಿ ತೆಗಿಬೇಕಾಗ್ತದೆ. ಝೆಡ್ ಮಾದರಿಯಲ್ಲಿ ಮಾಡಿ 5 ಕಡೆಯಲ್ಲಿ ತೆಗೆದು 5 ಕಡೆಯಲ್ಲಿ ಮಾದರಿ 4 ಬದಿಯಲ್ಲಿ ಮಧ್ಯದಲ್ಲಿ ಒಂದು ಕಡೆ ವಿ ಶೇಪು ಆಳ ಮಾಡಬೇಕಾಗ್ತದೆ. 1 ಫೀಟಷ್ಟು ಆಳ ಮಾಡಿ ಅದರಲ್ಲಿ ಮಣ್ಣನ್ನು ತೆಗೆದು ಮೇಲೆ ಬಿಸಾಡಿ ಒಂದು ಬದಿಯನ್ನು ಕೆತ್ತಿ 1 ಇಂಚಿನಷ್ಟು ದಪ್ಪದಲ್ಲಿ ಮೇಲಿಂದ ಕೆಳಗೆ ತನಕ ಕೆತ್ತಿ ಆ ಮಾದರಿಯನ್ನು ತಗೊಂಡು ಎಲ್ಲ 5 ಕಡೆ ತೆಗೆದು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೆರಳಲ್ಲಿ ಒಣಗಿಸಿ ಅದನ್ನು 4 ವೃತ್ತಾಕಾರದಲ್ಲಿ ಹಾಕಿ 4 ಭಾಗ ಮಾಡಿ ಅದರಲ್ಲಿ 2 ಭಾಗವನ್ನು ಬಿಸಾಡಿ 2 ಭಾಗವನ್ನು ಮಿಕ್ಸ್ ಮಾಡಬೇಕು. ಹಾಗೆಯೇ ಕಡಿಮೆ ಮಾಡಿ ಅರ್ಧ kg ಕಡಿಮೆ ಮಾಡಿ ಅದನ್ನು ಅದರ ವಿವರದೊಂದಿಗೆ ನಮ್ಮ ಲ್ಯಾಬ್ರೇಟರಿಗೆ ತರಬೇಕಾಗ್ತದೆ. ಧನ್ಯವಾದಗಳು. ನೋಡಿದಿರಲ್ಲ ಸ್ನೇಹಿತರೆ, ಮಣ್ಣು ಪರೀಕ್ಷೆ ಯಾಕೆ ಮಾಡಿಸಬೇಕಂತ. ನಾನು ನನ್ನ ತೋಟದ ಮಣ್ಣನ್ನು ಕೂಡ ಪರೀಕ್ಷೆ ಮಾಡಿಸಿದ್ದೇನೆ. ನಿಜವಾಗಿ ನಾನು ಮಣ್ಣು ಪರೀಕ್ಷೆ ಮಾಡಿಸುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನಾನು ಸಹಜ ಕೃಷಿ ಪದ್ಧತಿಯಲ್ಲಿ ಮಾಡೋದ್ರಿಂದ ಹೆಚ್ಚಿನ ಪೋಷಕಾಂಶಗಳೆಲ್ಲ ಸರಿಯಾದ ಪ್ರಮಾಣದಲ್ಲಿ ಇರ್ತದೆ. ಆದರೆ ರಾಸಾಯನಿಕ ಗೊಬ್ಬರದಲ್ಲಿ ಹಾಕಿ ತೋಟ ಮಾಡುವವರೆಲ್ಲ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಲೇಬೇಕಾಗ್ತದೆ. ನಾನು ಮುಂದಿನ ವಿಡಿಯೋದಲ್ಲಿ ನನ್ನ ಮಣ್ಣು ಪರೀಕ್ಷೆಯ ಮಾದರಿ ಮತ್ತು ಮಣ್ಣನ್ನು ಹೇಗೆ ತೆಗೆಯುವುದು ಇದರ ಬಗ್ಗೆ ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.